ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲಕ್ಕ ಫ್ಯಾಮಿಲಿ ಚಾನಲ್. ಇವತ್ತು ನೋಡಿ ನಮ್ಮ ಮನೆಯವರು ಅಡುಗೆ ಮಾಡ್ತಿದ್ದಾರೆ. ನನಗೋಸ್ಕರ ಚಿಕನ್ ಸಾಂಬಾರು ಮಾಡ್ತಿದ್ದಾರೆ. ಇವಾಗ ಒಗ್ಗರಣೆ ಮಾಡ್ತಿದ್ದಾರೆ ನೋಡಿ. ಏನು ಮಾಡ್ತಿದ್ದೀರಿ? ಹಾಯ್ ಹೇಳ್ರಿ. ಹೆಂಗೆ ನೋಡಿ ನಮ್ಮ ಬೇಬಿ ಏನು ಮಾಡ್ತಿದ್ದಾಳೆ ಅಂತ. ಚಿನ್ನು ಹಾಯ್ ಮಾಡವ, ಹಾಯ್ ಮಾಡ, ಹಾಯ್ ಹಾಯ್ ಮಾಡ. ಏನೋ ಒರೆಸ್ತಾಳೆ ನನ್ನ ಪ್ಯಾಂಟಿಗೆ. ಏನು ಚಿನ್ನಿದು? ಹಾಯ್ ಮಾಡವ. ಕೊಬ್ಬರಿಣಿನ ನೋಡಿ ಅಡುಗೆ ಮಾಡ್ತಿದ್ದಾರೆ ನನಗೋಸ್ಕರ. ಇವತ್ತು ಚಿಕನ್ ಸಾಂಬಾರು ಮತ್ತು ಏನು ಕಬಾಬ್ ಮಾಡ್ತಿದ್ದಾರೆ ನಮ್ಮ ಮನೆಯವರು. ಲೈಫಲ್ಲಿ ಫಸ್ಟ್ ಟೈಮು ಅವ್ರ ಇಚ್ಛೆಗೆ ಅವರು ಅಡುಗೆ ಮಾಡ್ತೀನಿ, ನಿನಗೆ ಮಾಡಿಕೊಡ್ತೀನಿ ಅಂತ ಮಾಡಿಕೊಡ್ತಿದ್ದಾರೆ. ಇವತ್ತಿಗೂ ಅವ್ರ ಅಡುಗೆ ಅವ್ರಾಗ ಅವ್ರು ಮಾಡಿಲ್ಲ, ನಾನು ಹೇಳಿ ಏನಾದರೂ ಮಾಡಿರಿ ಅಂತಂದರೆ ಒಂದು ಬ್ಯಾಂಕಲ್ಲಿ ಇರ್ಬೇಕಾದ್ರೆ ಹೇಳ್ಕೊಟ್ಟು ಮಾಡಿಸ್ತಾ ಇದೆ. ಅಂದರೆ ಅಡುಗೆನೂ ಮಾಡೋಕ್ಕೆ ಬರ್ತಿದ್ರೆ ಏನೋ ಸಣ್ಣ ಪುಟ್ಟ ಮಾಡೋರು, ಅನ್ನ ಮಾಡೋರು ಮತ್ತು ಟೊಮಟೊ ಗೊಜ್ಜು ಮತ್ತು ಇನ್ನೇನಿರುತ್ತೆ ಅದು. ನಿಜ ಹೇಳ್ಬೇಕಂದ್ರೆ ಬಾಣ್ತಿ ಊಟನೇ ತಿಂದಿಲ್ಲ ನಾನು. ಅದೇ ಅದೊಂದು ಬೇಳೆ ಸಾಂಬಾರು ಮತ್ತು ಟೊಮೊಟೊ ಸಾಂಬಾರು ಅದು ಹೇಳ್ತಿದ್ದೀನಲ್ಲ ನಾನು. ಹೇಳ್ತಿಲ್ವಾ ನೋಡಿ, ಹೇಳ್ತಿದ್ದೀನಿ ಮಾಡ್ಕೊಟ್ಟು ಇಲ್ಲಂತ ನಾನು ಹೇಳಿಲ್ಲ. ಟೊಮೊಟೊ ಸಾಂಬಾರು, ಬೇಳೆ ಸಾಂಬಾರು ಮತ್ತು ಅಪರೂಪಕ್ಕೆ ಒಂದೊಂದ್ಸಲ ಚಿಕನ್ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಅದು ನಾನು ಹೇಳಿದ್ಮೇಲೆ ಮಾಡಿರೋದು ಅಂತ ನಾನು ಹೇಳ್ತಿರೋದು. ಇವತ್ತು ನಾನು ನೀನೇ ಮಾಡ್ತೀನಿ ಅಂತ ಹೇಳ್ದಲ್ಲ, ಅದಕ್ಕೋಸ್ಕರ ಇವತ್ತು ನಮ್ಮ ಮನೆಯವರು ಮಾಡ್ತಿದ್ದಾರೆ. ಹಾಗೆ ಈ ಕಡೆ ಬಂದರೆ ನೋಡಿ, ನಾವು ಮನೆ ಖಾಲಿ ಮಾಡ್ತಾಯಿದ್ದೀವಿ. ಅದಕ್ಕೆ ಎಲ್ಲ ಸಾಮಾನುಗಳ ಕಿತ್ತಾಕಿ ಎಲ್ಲಾನು ಜೋಡಿಸಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಚೀಲದಲ್ಲಿ. ಇನ್ನು ಮಿಕ್ಕಿರೋದು ಇಷ್ಟಿದೆ, ಇನ್ನು ಜೋಡಿಸ್ಬೇಕು. ಮನೆ ಶಿಫ್ಟಿಂಗ್ ಇದೆ, ಮನೆ ಖಾಲಿ ಮಾಡ್ತಾಯಿದ್ದೀವಿ. ಈ ಮನೆ ನಾವು ಚಿಕ್ಕದು ಮಾಡಿರೋದು. ಏನಂತಂದರೆ ಹಾಲು ಅಡುಗೆ ಮನೆ ಮಾಡಿದ್ವಿ. ಹಾಲು ಅಡುಗೆ ಮನೆ ನೋಡಿ ಚಿಕ್ಕದು ನಮ್ಮದು ಮನೆ ಇವಾಗ ಇರೋದು. ಇವಾಗ ಹೋಗ್ತಿರೋದು 1 BHK ಮಾಡಿದ್ದೀವಿ. ಇನ್ನೊಂದೇನು ಸಿಕ್ಕಾಪಟ್ಟೆ ಬೇಜಾರಿದೆ ಅಂದರೆ, ಈ ಮನೆ ನಮಗೆ ಖಾಲಿ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರಿದೆ, ಅಷ್ಟೇ ಖುಷಿನೂ ಇದೆ. ಯಾಕಂತಂದರೆ ಚಿಕ್ಕದು ಮನೆ ಅಲ್ಲಿ ಚೆನ್ನಾಗಿದೆ ಅಂತ ಒಂದು ಇಷ್ಟ ಇದೆ ಆ ಮನೆ. ಆದರೆ ಚಿಕ್ಕದಂತಂದ್ರೂ ತುಂಬಾ ಪ್ರೀತಿ ಕೊಟ್ಟಿದೆ. ಮತ್ತು ನನ್ನ ಮಗಳ ಎಲ್ಲಿ ಚಿನ್ನು ಹಾಯ್ ಮಾಡವ, ಹಾಯ್. ನನ್ನ ಮಗಳು ಹುಟ್ಟಿದ್ದು ಮತ್ತು ಇಲ್ಲಿ ಇಷ್ಟು ಬೆಳೆದಿದ್ದು ಇಲ್ಲೇ ಎಲ್ಲನೂ. ಅದಕ್ಕೋಸ್ಕರ ನನಗೆ ಮನೆ ಖಾಲಿ ಮಾಡೋಕ್ಕೆ ಸಿಕ್ಕಾಪಟ್ಟೆ ಬೇಜಾರಿದೆ ನನಗೆ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ, ನಾನು ಈ ಮನೆ ಸ್ವಲ್ಪ ಚಿಕ್ಕದು ಅಂತ ಹೇಳಿದ್ನಲ್ವ. ಯಾಕಂತಂದರೆ ಸ್ವಲ್ಪ ನನಗೆ ಪ್ರಾಬ್ಲಮ್ ಇರೋದಕ್ಕೋಸ್ಕರ ನಾವು ಚಿಕ್ಕದ ಮನೆ ಮಾಡಿದ್ವಿ. ಯಾಕಂದರೆ ರೂಮ್ ಇರೋ ಮನೆ ಬೇಡ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಸ್ವಲ್ಪ ಹಾಯ್ ಮಾಡ್ತೀನು, ಹಾಯ್ ಹಾಯ್ ಹಾಯ್. ಯಾಕಂತಂದರೆ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿತ್ತು. ಅದಕ್ಕೋಸ್ಕರ ನನಗೆ ನಮ್ಮ ಮನೆಯವರು ಬೇಡ ರೂಮ್ ಇರೋದು ಅಂತ ಹೇಳ್ಬಿಟ್ಟು ಹಾಲು ಅಡುಗೆ ಮನೆ ಇರೋ ಥರನೇ ನಾವು ಮನೆ ನೋಡಿದ್ವಿ. ಅದಕ್ಕೆ ಹಾಲು ಅಡುಗೆ ಮನೆ. ಈ ಮನೇಲೇ ನಾವು 3 ವರ್ಷ ಇದ್ದೀವಿ. 3 ವರ್ಷನೇ, 2.5 ವರ್ಷನೇ ರೀ, 3 ಹತ್ರ ಆಗ್ತಾಯಿದೆ. ಹೋಗಿ ಬಂದಿದ್ದು ನಾವಿಲ್ಲಿ. ತುಂಬ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗೇ ಹೋಗ್ತಾಯಿತ್ತು ಮತ್ತು ಎಲ್ಲ ಚೆನ್ನಾಗೇ ಇದ್ವಿ. ಆದರೆ ಏನಪ್ಪ ಅಂತಂದರೆ, ನಾವು ಆಲೋಗ್ಸಿದ್ದು ಯಾವಾಗ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಆಲೋಗ್ಸಿದ್ವಿ. 2023 ಮತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಆಲೋಗ್ಸಿರೋದ್ರಿಂದ ಒಂದು ಸ್ವಲ್ಪ ಮನೆ ನುಡಿ ಸ್ವಲ್ಪ ಹಂಗೆ ಹೋಗ್ತಾಯಿತ್ತು. ಯಾವುದಕ್ಕೂ ಕೊರತೆ ಆಗಿರಲಿಲ್ಲ, ಮಾತ್ರ ಎಲ್ಲ ಚೆನ್ನಾಗೇ ಇತ್ತು. ನನ್ನ ಮನೆಗೆ ಹಂಗೆ ಮಹಾಲಕ್ಷ್ಮಿನೂ ಬಂದಳು ನನಗೆ. ಅದಕ್ಕಿಂತ ಖುಷಿ ಇನ್ನೇನೂ ಇಲ್ಲ ನನಗೆ. ಅದಕ್ಕೋಸ್ಕರ ನನಗೆ ಈ ಮನೇಲಿ ತುಂಬ ನೆನಪುಗಳು ಅಡಗಿದ್ದಾವೆ. ತುಂಬಾ ನನಗೆ ಖುಷಿ ಕೊಟ್ಟಿದೆ, ಒಂದು ಕಡೆ ನೋವುಗಳು ಕೊಟ್ಟಿದೆ. ಏನೇನೋ ಥಿಂಕ್ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಆಗ್ತಿದ್ದೀನಿ, ಸಿಕ್ಕಾಪಟ್ಟೆ ನಿಕ್ಕಿದ್ದೀನಿ, ಎಲ್ಲನೂ ಕೊಟ್ಟಿದೆ. ಅದಕ್ಕೆ ಈ ಮನೆ ಅಷ್ಟು ಈಸಿಯಾಗಿ ಮರೆಯೋಕ್ಕೂ ಆಗಲ್ಲ, ಅಷ್ಟು ಈಸಿಯಾಗಿಯೂ ಮತ್ತು ಖಾಲಿ ಮಾಡೋಕ್ಕೂ ಮನಸ್ಸೇ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಚಿಕ್ಕದು ಮನೆ. ನನ್ನ ಮಗಳಿಗೆ ಸ್ವಲ್ಪ ಆಟ ಆಡೋಕ್ಕೆಲ್ಲ ಕಷ್ಟ ಆಗ್ತಾಯಿದೆ ಮನೇಲಿ. ಯಾಕಂದರೆ ಹಾಲು ಅಡುಗೆ ಮನೆ ಇರೋದ್ರಿಂದ ಹಾಲಲ್ಲೇ ನಾವು ಮಂಚ ಹಾಕ್ಕೊಂಡಿರೋದು. ಬಂದವರು ಹೋದವ್ರು ಯಾರಾದರೂ ಬಂದರೆ ಮನೆಗೆ ಕೂರೋಕ್ಕೆಲ್ಲ ಮಂಚದ ಮೇಲೇ ಕೂರಬೇಕು. ಅದಕ್ಕೋಸ್ಕರನೇ
ಇವಾಗ ರೂಮ್ ಇರೋದು ಒಂದು BHK ಮನೆ ಮಾಡ್ತಾಯಿದ್ದೀವಿ. ಮಾಡಿದ್ದೀವಿ ಆಲ್ರೆಡಿ, ನೋಡ್ಕೊಂಬಂದು ಮತ್ತೆ ಅಡ್ವಾನ್ಸು ಕೊಟ್ಟಿದ್ದೀವಿ. ಇವಾಗ ಶಿಫ್ಟ್ ಮಾಡಬೇಕಷ್ಟೇ. ತುಂಬಾ ಆನಂದನೂ ಇದೆ, ತುಂಬ ಪ್ರೋತ್ಸಾಹವೂ ಇನ್ನೊಂದು ಏನು ವಿಶೇಷಪ್ಪ ಅಂತಂದರೆ, ಇಲ್ಲಿ ಯಲ್ಲಮ್ಮ ತಾಯಿ ಇದ್ದಾರೆ. ಇಲ್ಲಿ ನಮಗೆ ಅನ್ಕಟ್ಟೆ ಕರಿಕಡಿನ ಕಟ್ಟಿರೋದು. ಇವಾಗ ಬೇವಿನ ಮರ ಇದ್ದರೆ ನಾವು ಎಲ್ಲ ಕಡೆನೇ ಅಂದ್ಕೊಳ್ಳೋದು ನಾವು ಯಲ್ಲಮ್ಮ ತಾಯಿ ಇದ್ದಾರೆ ಅಂತ, ಇಲ್ಲಾಂದ್ರೆ ಓಂ ಶಕ್ತಿ ಅಮ್ಮ ಅಂತ ಎಲ್ಲ ಅಂತ ಅಂದ್ಕೋತೀವಿ ದೇವ್ರನ್ನ. ಆದರೆ ನಾನು ಇಲ್ಲಿದ್ದಾರೆ ತಾಯಿ. ಫಸ್ಟು ನಾನು ಪೂಜೆ ಮಾಡ್ಬೇಕಾದ್ರೆ ಆಲೋಗಿಸ್ಬೇಕಾರೆ ಅವ್ರಿಗೆ ಫಸ್ಟು ಪೂಜೆ ಮಾಡಿ ಒಳಗೆ ಬಂದಿದ್ದೆ. ಈ ಸರ್ತಿನೂ ಅಷ್ಟೇ, ಅವರಿಗೆ ಮಡ್ಲಕ್ಕಿ ಕೊಟ್ಬಿಟ್ಟು ಮನೆ ಖಾಲಿ ಮಾಡಬೇಕು ನಾನು. ಯಾಕಂದರೆ ತಾಯಿ ತುಂಬಾ ನಮಗೆ ಆಶೀರ್ವಾದ ಮಾಡಿದ್ದಾರೆ, ಅದಕ್ಕೋಸ್ಕರ. ಆದರೆ ತುಂಬಾ ಖುಷಿ ಪಡ್ತೀನಿ ಆ ವಿಚಾರದಲ್ಲಿ. ನನಗೆ ಯಾವುದೇ ಥರ ನನಗೆ ಯಾವುದು ನೆನಪಾಗ್ದಿರಂಗೆ, ಮನ್ಸಿಗೆ ಕೊರತೆ ಆಗಿದ್ರಂಗೆ ನೋಡ್ಕೊಂಡಿದ್ದಾರೆ ಅಮ್ಮ. ಯಾಕಂದರೆ ಈ ಮಾತು ಯಾಕಂತಂದರೆ, ನಮ್ಮ ಫಸ್ಟ್ನೇ ಪಾಪು ಹಂಗಾದ ತಕ್ಷಣ ನಾನು ತುಂಬಾ ಯಾವುದೋ ಸ್ಟೇಜಲ್ಲಿ ಇರ್ತೀನಿ, ನಾನು ಹೇಳೋಕ್ಕಾಗಲ್ಲ, ಆ ಥರ ಸ್ಟೇಜಲ್ಲಿ ಇರ್ತೀನಿ. ಈ ಮನೆಗೆ ಬಂದು 1 ಮಂತ್ ಕಂಪ್ಲೀಟ್ ಆಗೋಷ್ಟರಲ್ಲಿ 2nd ಮಂತ್ಸಿಗೆ ನನ್ನ ಮಗಳು ನಾನು ಕನ್ಫರ್ಮ್ ಆಗುತ್ತೆ. ಹಾಗ್ಬಿಟ್ಟು ನಾನು ಅಮ್ಮನ ಹತ್ರ ಇವ್ರ ಹತ್ರ ಕೇಳ್ಕೊತೀನಿ, ಅಮ್ಮ ನಾನು ತುಂಬಾ ದುಃಖದಲ್ಲಿ ಬಂದಿದ್ದೀನಿ ಅಂತ. ಹಾಲುಗಿಸ್ಬೇಕಾದ್ರೂ ಅಷ್ಟೇ ಸಿಕ್ಕಾಪಟ್ಟೆ ಹತ್ಕೊಂಡೆ ಹಾಲುಗಿಸ್ತೀನಿ ನಾನು. ಅಷ್ಟು ನನಗೆ ಮನಸ್ಸಿಗೆ ಖುಷಿ ಇರಲ್ಲ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತಿರ್ತೀನಿ, ನಾವು 3 ಜನ ಬಂದು ಹಾಲುಗಿಸೋ ಮನೇಲಿ ಇಬ್ಬರೇ ಹಾಲುಗಿಸ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಅಳ್ತೀನಿ. ಅವನ ಟೈಮಲ್ಲಿ ಆ ಕೂಗು ಅಮ್ಮನಿಗೆ ಕೇಳಿಸ್ತಾ ಏನೋ ಗೊತ್ತಿಲ್ಲ. ಆದರೆ 1 ತಿಂಗಳು ನಾನಿನ್ನೂ ಮನೇನೇ ಇನ್ನೂ ಸೆಟ್ ಮಾಡ್ಕೊಂಡಿರಲಿಲ್ಲ. ನೆಕ್ಸ್ಟ್ ಅಷ್ಟರಲ್ಲಿ ನಾನು ಕನ್ಫರ್ಮ್ ಆಗಿತ್ತು. ತಾಯಿ ಕರುಣಿಸಿದಳೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರನೇ ನಾನು ತಾಯಿಗೆ ಮಡ್ಲಕ್ಕಿ ಕೊಡ್ತೀನಿ ಅಂತ ಕೇಳ್ಕೊಂಡಿದ್ದೆ ಹೋಗ್ಬೇಕಾರೆ. ಅದಕ್ಕೆ ಮಡ್ಲಕ್ಕಿ ಕೊಡ್ತೀನಿ ತಾಯಿಗೆ. ಆಮೇಲೆ ಇನ್ನೇನಂತಂದರೆ, ನನ್ನ ಮಗಳು ಇಲ್ಲಿ ಆಟ ಆಡಿದ್ದಾಳೆ. ನಾವೂ ಎಷ್ಟು ಸಲ ಚಿಕನ್ ಆಗಲಿ ಮಟನ್ ಆಗಲಿ ಮತ್ತು ಚಿಕನ್ ಮಟನ್ ತಿಂದಿದ್ದೀವಿ. ಮತ್ತು ಇವಾಗ ಒಂದು ಸಂಸಾರ ಅಂತಂದರೆ ಯಾವ ರೀತಿ ಇರುತ್ತೆ, ಎಲ್ಲ ರೀತಿಯೂ ಇಲ್ಲಿದ್ರೂ ತಾಯಿ ತುಂಬಾ ನಮಗೆ ಕರುಣಿಸಿದ್ದಾಳೆ, ಕಾಪಾಡಿದ್ದಾಳೆ ಕೂಡ. ಆ ವಿಚಾರಕ್ಕಾಗಿ ನನಗೆ ತುಂಬಾ ಖುಷಿ ಇದೆ. ಯಾಕಂತಂದರೆ ತುಂಬ ಒಳ್ಳೇದು ಮಾಡಿದ್ದಾಳೆ ತಾಯಿ ನನಗೆ ಅಂತ. ಆದರೆ ಅಷ್ಟೇ ದುಃಖ ಇದೆ ಈ ಮನೇಲಿ, ಹೇಳ್ಕೊಳಕ್ಕಾಗ್ದಿರೋಷ್ಟು ದುಃಖ ಇದೆ. ಆದರೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಷ್ಟೇ. ಆದರೂ ನಾವು ಅಂದ್ಕೊಂಡಿದ್ವಿ ಇನ್ನೊಂದು 2 ವರ್ಷ ಖಾಲಿ ಮಾಡೋದು ಬೇಡ ಅಂತ. ಆದರೆ ಈಗ ಇರ್ಕಟ್ಟಾಗ್ತಿದೆ ಸಿಕ್ಕಾಪಟ್ಟೆ. ನನ್ನ ಮಗಳಿಗೆ ಆಟ ಆಡೋಕ್ಕಾಗ್ತಿಲ್ಲ ಅಂತ ಅಷ್ಟೇ, ಇನ್ನೇನೂ ರೀಸನ್ ಇಲ್ಲ. ಬೇಜಾರಿದೆ ಒಂದು ಕಡೆ. ಇಲ್ಲಿ ಅಂತಂದರೆ ಆ ಕಡೆ ಗೇಟ್ ಇದೆ, ಇದು ಗೋಡೆ ಮಾಡಿರೋದು. ಅಂದರೆ ಗೋಡೆ ಈ ಕಡೆ ನೋಡಿ ಈ ಥರ ಕೊಟ್ಟಿದ್ದಾರೆ. ಈ ಕಡೆ ಇದ್ರ ಒಳಗಡೆ ಮರ ಇದೆ, ಒಳಗಡೆ ಬೇವಿನ ಮರ ಇದೆ. ಆ ತಾಯಿ ನನ್ನ ಹೇಳ್ತೀನಿ ನೋಡಿ. ನಮ್ಮ ವೈಫು ಇವಾಗ ಕಬಾಬ್ ಮಾಡ್ತಾವಳೆ, ನಾನು ಚಿಕನ್ ಮಾಡಿದ್ದೆ, ಇವಾಗ ಇವಳು ಕಬಾಬ್ ಮಾಡ್ತಿದ್ದಾಳೆ. ಹೇಳಿ, ನನಗೆ ಆ್ಯಕ್ಚುಲಿ ಅಡುಗೆ ಮನೆಗೆ ಎಂಟ್ರಿ ಕೊಡಬೇಕು ಅಂದರೆ ಬೇಜಾರಾಗುತ್ತೆ. ಆದರೂ ಇವತ್ತು ಮಾಡೋಣ ಅಂತ ಹೊರಟಿದ್ದೆ. ಲಾಸ್ಟಿಗೆ ತಿನ್ಲೋ ಬೇಡ, ಆಮೇಲೆ ಹೊಟ್ಟೆನೋ ಬಂದ್ಬಿಡುತ್ತೆ ಅಂತ ಅವಳೆ ಒಳಗಡೆ ಬಂದ್ಬಿಟ್ಟವಳೆ. ಇಲ್ಲ ಸಾರಿ, ಅವ್ರು ಏನಂತಂದರೆ ಅಡುಗೆ ಮಾಡೋಕ್ಕೆ ಅವ್ರಿಗೆ ಆ್ಯಕ್ಚುಲಿ ಬರಲ್ಲ. ಏನೋ ಬಂದ್ರಲ್ಲಪ್ಪ ಮಾಡ್ತಾರೆ ಅಂತ ನಾನು ಹಿಂಗೆ ಖುಷಿ ಪಟ್ಟಿದ್ದೆ. ಅವರು ಇಲ್ಲಿ ಅದು ಏನಂತಾರೆ ಹಾಕೋದನ್ನ ಬಿಟ್ಬಿಟ್ಟು ಯಾವ್ದ್ಯಾವ್ದು ಹಾಕಿಕ್ಕಿದ್ರು. ಅದಕ್ಕೋಸ್ಕರ ಹಂಗಲ್ಲಪ್ಪ ಬಿಡು ನಾನೇ ಮಾಡ್ತೀನಿ, ನೀನು ನಿನಗೆ ಯಾವಾಗ ಇಚ್ಛೆ ಬರುತ್ತೋ ಮಾಡ್ತೀನಿ ಅಂತ. ಅವಾಗ ನೋಡೋಣ, ನೀನು ಕಲ್ತಿ ಮಾಡ್ಕೊಡು ಅಂತೇಳಿ. ಯಾಕಂದ್ರೆ ಮತ್ತೆ ತಿಂದು ಹೊಟ್ಟೆನ ಉಳಿಸ್ಕೊಳ್ಳೋದು ಬೇಡ ಅಂತ. ನೋಡಿದ್ರ ಫ್ರೆಂಡ್ಸ್, ಅದು ಎಷ್ಟೊತ್ತು ಅಡುಗೆ ಮಾಡೋದಿಲ್ಲ ಹೆಣ್ಮಕ್ಳಿಗೆ ಹೇಳಿ, ಆರಾಮಾಗಿ. ಅದು ಈ ಹೆಣ್ಮಕ್ಳಿಗೆ ಅಂತಂತಂದರೆ ನಾನಂತೂ ಸಿಕ್ಕಾಪಟ್ಟೆ ಫಾಸ್ಟ್ ಅಡುಗೆದಲ್ಲಿ ಮಾತ್ರ. ಅದು ಎಷ್ಟೇ ಇದ್ದಿರಲಿ, ಎಷ್ಟೇ ಜನಕ್ಕಾಗಿರಲಿ ಅಡುಗೆ ನಾನು ಬೇಗನೆ ಮಾಡಿಬಿಡ್ತೀನಿ. ಒಬ್ಬಳೇ ಇದ್ರೂ ಅಡುಗೆ ಮಾಡ್ತೀನಿ. ಯಾಕಂದರೆ ನಾನು ತುಂಬ ಜನಕ್ಕೆ ನಮ್ಮ ಮನೇಲೆಲ್ಲ ತುಂಬ ನಾವು ತುಂಬಿದ ಕುಟುಂಬ, ನನಗೆ ಅಡುಗೆ ಮಾಡಿ ಅಭ್ಯಾಸ ಇದೆ. ಅದಕ್ಕೋಸ್ಕರನೇ ಇವಾಗ ಅಡುಗೆ ತುಂಬ ಈಸಿಲಿ ಮಾಡ್ತೀನಿ ಅಂತ ಹೇಳ್ತೀನಿ. ಈ ಮಾತು ಮಾತ್ರ ಖಂಡಿತವಾಗ್ಲೂ ನಿಜ. ತುಂಬ ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿದ್ದಾಳೆ. ಆಮೇಲೆ ಅದೊಂದ್ರಲ್ಲಿ ನಾನೊಬ್ಬ ಸೇವ್ ಆಗಿದ್ದೀನಿ. ಇಲ್ಲ ಅಂದರೆ ಅದೇ ಚಿತ್ರಾನ್ನ ಅದೇ ಪುಳಿಯೋಗರೆ ತಿನ್ಕೊಂಡು ಒದ್ದಾಡಬೇಕಿತ್ತು. ಬಟ್ ಇವಾಗ ಹಂಗೇನಿಲ್ಲ. ಹಂಗಂತ ಅಲ್ಲಿ ರೋಡಲ್ಲಿ ಒಂದು ದಿವಸ
ಅಂಕಲ್ಗೆ ಅಂಕಲ್ ನಾನು ಅಡುಗೆ ಎಲ್ಲ ಮಾಡ್ತೀನಿ, ಚಾನಲ್ ಇದೆ ನೋಡಿ ಅಂಕಲ್ನ ಅಂತ ತೋರ್ಸೋಕೆ ಹೋದ್ರೆ ಅವರು ನೋಡ್ಬಿಟ್ಟು ಇದೆಲ್ಲ ಅಡುಗೆ ಮಾಡ್ತೀಯಾ, ಅದಕ್ಕೇನೆ ನೀನು ನಿಮ್ಮ ಗಂಡ ನಿಮ್ಮ ಮಗುನು ಅದಕ್ಕೆ ದಪ್ಪ ಗುಂಡಕ್ಕಿರೋದು ನೀವು ಅಂತ ಹೇಳ್ತಿದ್ರು ಅವತ್ತು. ನೋಡಿ ಇವತ್ತು ಚಿಕನ್ ಗ್ರೇವಿ ಸ್ವಲ್ಪನೇ ಮಾಡ್ತಿರೋದು, ಯಾಕಂತಂದರೆ ನಮ್ಮ ಮನೆಯವ್ರಿಗೆ ಸರಿ ನಾವು ನಾಳೆ ತಿನ್ನಲ್ಲ, ಸೋಮವಾರ ಇರೋದ್ರಿಂದ ನಾವು ಸೋಮವಾರ ಇರೋದ್ರಿಂದ ತಿನ್ನಲ್ಲ, ಅದಕ್ಕೋಸ್ಕರನೇ ಅದಕ್ಕೆ ನಾನೇ ಅಡುಗೆ ಮಾಡ್ತಾಯಿದ್ದೀನಿ. ಮತ್ತು ನೋಡಿ ಫೈನಲಿ ಚಿಕನ್ ಗ್ರೇವಿ ಈ ಥರ ಇತ್ತು. ಚಿಕನ್ ರೆಡಿಯಾಗಿ ಇವಾಗ ಊಟ ಮಾಡ್ತಾಯಿದ್ವಿ ನಾವು ನಮ್ಮ ಮನೆಯವರು. ನೋಡಿ ನಮ್ಮ ಬೇಬಿ ಏನೋ ಮಾಡ್ತೈತೆ, ಅವಳು ತಿಂತಾಯಿಲ್ಲ ನೋಡಿ ಮಕ್ಕಳಂದಮೇಲೆ ಎಲ್ಲನೂ ಇಲ್ಲೇ ಇರ್ತವೆ ಮುಂದೆ. ನಾವು ಇವಾಗ ತಿನ್ನೋಣ ಬನ್ನಿ, ಊಟ ಇವಾಗ ಸ್ಟಾರ್ಟ್ ಮಾಡ್ಕೊ. ಎಲ್ಲ ಆದಮೇಲೆ ಇವಾಗ ನೋಡಿ ನನ್ನ ಮಗಳು ಹೊಡಿತಾ ಕೂತಾಳೆ ಅವ್ರ ಅಪ್ಪನಿಗೆ, ಮಲ್ಕೋತಾ ಇಲ್ಲ. ಅಯ್ಯೋ ಬೇಡಮ್ಮ, ಹೊಡಿಬಾರ್ದು ಮಮ್ಮಿಗೆ. ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ನಾನು ಹಾಲು ಉಗ್ಸೋದನ್ನ ಅಪ್ಲೋಡ್ ಮಾಡ್ತೀನಿ. ಇನ್ಮೇಲೆ ಸ್ಟಾರ್ಟ್ ಮಾಡ್ಕೊತೀನಿ ಅಲ್ಲಿ ಕುಕ್ಕಿಂಗ್ಸ್ ವಿಡಿಯೋಗಳೆಲ್ಲ. ಇಲ್ಲಿ ಅಷ್ಟು ಮಾಡೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಕಿಚನ್ ಸ್ವಲ್ಪ ಚಿಕ್ಕದು, ಅದರಲ್ಲೂ ಸ್ವಲ್ಪ ತುಂಬ ಏರ್ಕಟ್ಟಿತ್ತು, ಮಾಡೋಕ್ಕಾಗ್ತಿರ್ಲಿಲ್ಲ. ಸ್ವಲ್ಪ ದಿನ ಅಡುಗೆ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೆ ನಾನು, ಯಾಕಂದರೆ ಮನೆ ನೋಡೋ ಟೆನ್ಷನಿಗೆ ಯಾವುದೂ ಅಪ್ಲೋಡ್ ಮಾಡಿಲ್ಲ. ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ. ಇನ್ನು ಎಲ್ಲನೂ ಮನೆಯೆಲ್ಲ ಶಿಫ್ಟ್ ಆದಮೇಲೆ ಎಲ್ಲನೂ ಜೋಡಿಸ್ಕೊಂಡು ಸ್ಟಾರ್ಟ್ ಮಾಡ್ಕೊತೀನಿ. ಅಲ್ಲಿವರೆಗೆ ಬಾಯ್ ಬಾಯ್.